ಅಣ್ಣ ಜೋಗ್ ಫಾಲ್ಸ್ ಅಲ್ಲಿ 3 ದಿವಸ ಇದ್ರಲ್ಲ ಸ್ಟೋರಿ ಹೇಳಿ. ಅದ್ರ ಲೆಟ್ರ್ ಒಂದು ಬರೆದಿಟ್ಟನು. ನಾನು ಜೋಗ್ ಫಾಲ್ಸ್ ಅಲ್ಲಿ ಸಾಯ್ತಾ ಇದ್ದೀನಿ, ಹುಡುಕ್ಬಾಡಿ ನನ್ನ 300 ಅಡಿ ಕೆಳಗೆ ಬಿದ್ರ ಅಡಿ ಬಿದ್ದೆ. ಆ ಕಡೆ ಎಗರಿ ಹಿಡಿಯೋದು, ಈ ಕಡೆ ಎಗರಿ ಹಿಡಿಯೋದು, ಹಿಡಿಯೋ ಕ್ರಿಪ್ಪೆ ಸಿಗ್ದಂಗೆ ಸ್ಲಿಪ್ಪಾಗಿ ಬಂದು. ಅಲ್ಲ ಅಣ್ಣ, ಮತ್ತೆ ನೀವು ಕೋಮಾ ಹೋಗಿದ್ದೆ ಅವಾಗ? ಹಾಕೊಂಡು 1 ವರ್ಷ ತನಕ ಏನು ಗೊತ್ತೇ ಇಲ್ಲ. ಅದೇ 1 ವರ್ಷ ಆದ್ಮೇಲೆ ಎದ್ದದ್ದು. ಡಿನ್ನರ್ ರೆಡಿ ಮಾಡೋ ಪ್ಲಾನ್ ಇದೆ. ಊಟ ಗ್ರಾಸರೀಸ್ ತಗೊಂಡಾಗಿದೆ. ಲೆಟ್ಸ್ ಗೋ ಮೇಕ್ ಸಮ್ ಡಿನ್ನರ್. ತರಕಾರಿ ಶಾಪಿಂಗ್ ಬಂದಿದ್ರಿ ನೋಡಿ ಅಣ್ಣನ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಎಲ್ಲಣ್ಣ ಕತ್ಲಲ್ಲಿ ಒಳಗೆ ಹಿಂಗ್ ಕರ್ಕೊಂಡು ಹೋಗ್ತಾ ಇದೀರಾ? ಬಂದಂಗ ಆಗ್ತಾ ಇದೆ. ಇಳ್ಕೊಳ್ಳೋದು ಕಳ್ಳಿ ಪ್ರಾಣಿನೂ ಬರಬಾರ್ದು ಅಂತ ಜಾಗಕ್ಕೆ ಕರ್ಕೊಂಡು ಹೋಗೋದು ನಾನು. ವೈ? ಫುಲ್ ಆಫ್ ರೋಡಿಂಗ್ ನಡೀತಿದೆ. ಫುಲ್ ಆಫ್ ರೋಡಿಂಗ್ ಇದು. ನೆಕ್ಸ್ಟ್ ಡೇ ಕಾರಿನ ಕಾಲ್ ಲ್ಯಾಪ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಇವತ್ತಿನ ದಿವಸ ಬ್ಯಾಚುಲರ್ ಪಾರ್ಟಿ ನಡೀತಾ ಇದೆ. ಹೇಳ್ರಣ್ಣ, ಇವತ್ತು ಯಾರ್ಯಾರಿಗೆ ಏನೇನು ಕೆಲಸ ಕೊಡ್ತೀರಾ? ಒಬ್ರು ತರಕಾರಿ ಹೆಚ್ಚ್ರಿ, ಈರುಳ್ಳಿ ಊಟಕ್ಕೆ ಹೆಚ್ಚಿ, ಟೊಮೆಟೊ ಹಣ್ಣು ಸಣ್ಣಕ್ಕೆ ಹೆಚ್ಚು. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಇವತ್ತೆಲ್ಲ ಅಣ್ಣನ ಕೈಯಲ್ಲಿ ಪಾತ್ರೆ ತೊಳ್ಸ್ಬಿಟ್ಟಿದ್ದೀನಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಕ್ಷಮಿಸ್ಬಿಡ್ರಣ. ಎಂತ ಮಾತು ಪಂಕಜ. ಅಣ್ಣ ಕಟ್ ಮಾಡಿ ಎಷ್ಟು ಬಿಡ್ಬೇಡ. ಮಣ್ಣಿಂದ ಬಂದವರು ಮಣ್ಣಲ್ಲೇ ಹೋಗೋದು. ಇನ್ನು ತಿಂದು ಮಣ್ಣನ. ಅಣ್ಣ ಕರುಣ ನಿಲ್ವಣ. ಅಣ್ಣ ಲೆಫ್ಟು, ಅಣ್ಣ ರೈಟು. ಇನ್ನು ನಾನು ನೆನ್ಸ್ಕೊಂಡು ಕುಯ್ತಾ ಇದ್ದೀನಿ, ನಿನ್ನಂತೂ ಹಿಂಗೆ ಕುಯ್ಯಕ್ಕಾಗಲ್ವಲ್ಲ. ಕರಿಬೇವು ಎಲ್ಲಿದೆ ಅಣ್ಣ? ಇದೇನಾ ಇದು? ಏನು ಇಟ್ಟಿಟ್ಟೇ ಇದಾವೆ? ನಿಮ್ಗೆ ಯಾಕೆ ಬೇಕದು? ಇಟ್ಕೊಂಡು ಹೋಗಲ್ಲ. ಕೋದಿರಾಜ್ ಅವರು ಊಟ ರೆಡಿ ಮಾಡಿಕೊಟ್ಟಿದಾರ ಯಾರಿಗಾದ್ರು? ನೋ ವೇ. ನಾವೇ ಲಕ್ಕಿ ಫೆಲೋಸ್. ಫಸ್ಟ್ ಏನಣ್ಣ ಹಾಕ್ಬೇಕು? ಏನೋ ಸುಮ್ಮನೆ ಬೇಡ್ಕೊಂತಿದ್ದ, ಏನೋ ಬರ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಫಸ್ಟ್ ಆಫ್ ಆಲ್ ನೀನು ಹುಟ್ಟಿರೋದೇ ತಪ್ಪು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಐಟಮ್ ಕೊಡ್ರಪ್ಪ. ಟಡನ್ ಟಡನ್ ಟಟಾನ್ ಟಡನ್ ಟಡನ್ ಟಡಾನ್. ಓ ಅಣ್ಣ ಸಿಮ್ ಮಾಡೋಣ ಅಂದ್ರೆ ಇಲ್ಲಿ ಏನಣ್ಣ ಇಲ್ಲಿ? ಎಲ್ಲ ಹೈ ಲೆವೆಲ್ ಇದು, ಎಲ್ಲ ಹುಡುಕ್ಬಾರ್ದು. ಇನ್ನೊಂದೆರಡು ಮೆಣಸಿನ್ಕಾಯಿ ಪಾರ್ಸಲ್. ಚಿಕನ್ ಹಾಕು ಸಮಯ ಫುಲ್ ಹಾಕ್ಬಿಡ್ಲ ಸ್ವಲ್ಪ. ಈ ಬನೀನಿಗೆ ಪ್ರಭಾಸ್ದು ಇಲ್ಲ ಜೂನಿಯರ್ NTRದು ಒಂದು ಡೈಲಾಗ್ ಹೇಳೋಣ ಅನ್ಕೊಂತೀನಿ. ನೋಡಿದ್ರೆ ಡ್ರಾಕುಲಾನೇ ಜ್ಞಾಪಕ ಬರ್ತಾನೆ. ನೋವು ತಿಂತ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ. ರೆಡಿ ಇದೆ ಊಟ. ಅಣ್ಣ ಹಾಕಲ್ಲ ಅಂತಿದ್ರೆ ನಾವೇ ಹಾಕೋಬೇಕು. ನೀವೇ ಹಾಕೋಬೇಕು. ಸ್ವಲ್ಪ ಬೇಸ್ಕೊಂತೀನಿ. ನೀವು ಹತ್ತಿರೋ ಡೆಡ್ಲಿಯೆಸ್ಟ್ ಬೆಟ್ಟ ಅಂದ್ರೆ ಅದು ಜೋಗ್ ಫಾಲ್ಸ್. ಅದು ರೆಸ್ಕ್ಯೂ ಮಾಡಕ್ಕೆ ಹೋದಾಗನೇ ಹತ್ತಿರೋದಲ್ವಾ? ನಾನು ಸುಮ್ಮನೆ ಹತ್ತಿರಿ ಅಂದ್ರು ನೀವು ಹತ್ತಕ್ಕೆ ಬೇಡ ಅಂತಿದ್ರಿ. ಯಾರನ್ನೋ ಸೇವ್ ಮಾಡೋಕ್ಕೋಸ್ಕರ ನೀವು ರಿಸ್ಕ್ ತಗೊಂಡು ಹತ್ತಿರಕ್ಕೆ ಹೋಗಿರೋದು. ಬಿಡೋದು ಇಲ್ಲ ಅಲ್ಲ ಅಣ್ಣ. ಯಾರೋ ಒಂದ್ಸರಿ ಕೋಟೆಗೆ ಬಂದಾಗ ಇನ್ನೇ ಅರ್ಧ ಹತ್ತಿ ಹೆಣ ಹೊತ್ಕೊಂಡ್ಬಂದಾನೆ, ಪೂರ್ತಿ ಏನು ಹತ್ತಿಲ್ಲ ಅಂದರು. ಅದಕ್ಕೆ ಒಂದ್ಸರಿ ಪೂರ್ತಿ ಹತ್ತಿದ್ದೆ ಕಾಲಕ್ಕಿಂತ. ಒಂದ್ಸರಿ ಹತ್ತಿದ ನಂತರ ಒಂದು 10 ಸರಿ ಹತ್ಬಿಟ್ಟಿದ್ದೆ. 18 ಟೈಮ್ಸ್ ಅಲ್ವಾ ಅಣ್ಣ? 18 ಸರಿ. ಶೂಟಿಂಗ್ಗೆ 5-6 ಸರಿ ಹತ್ತೀನಿ. ಯಾವ ಶೂಟಿಂಗ್ ಅಣ್ಣ? ಜ್ಯೋತಿಯಲ್ಲಿ ಎಸ್ಕೋತಿರೋದು ಮೂವಿಗೆ. ಅದು ಪರ್ಮಿಷನ್ ಹೆಂಗೆ ಸಿಕ್ತು ಅಣ್ಣ? ಜೋಗ್ ಫಾಲ್ಸ್ ಅಲ್ಲಿ 3 ದಿವಸ ಇದ್ರಲ್ಲ, ಆ ಸ್ಟೋರಿ ಹೇಳಿ. ಜೋಗ್ ಫಾಲ್ಸಲ್ಲಿ ಯಾರೋ ಬೆಂಗಳೂರಿಂದ ಒಂದು ಹುಡುಗ ಬಿದ್ದಾನಂತ ಫೋನ್ ಬಂದಿತ್ತು. ಹೋಗಿ ನೋಡಿದ್ರೆ ಬೈಕಲ್ಲಿ ಲೆಟ್ರೆಲ್ಲ ಬರೆದಿದ್ದಾನೆ. ಅವನು ಎಲ್ಲಿ ಬಿದ್ದಾನಂತ ಕನ್ಫರ್ಮ್ ಇಲ್ಲ. ನಾನು ಸಾಯ್ತಾ ಇದ್ದೀನಿ ಅಂತ ಇಂಥದ್ದೇ ಬೈಕ್, ಸೇಮ್ ಬೈಕಲ್ಲಿ ಅವ್ನ ಬಟ್ಟೆ ಬ್ಯಾಗೆಲ್ಲ ಐತಿ. ಅದ್ರ ಲೆಟ್ರ್ ಒಂದು ಬರೆದಿಟ್ಟಾನೆ. ನಾನು ಜೋಗ್ ಫಾಲ್ಸಲ್ಲಿ ಸಾಯ್ತಾ ಇದ್ದೀನಿ, ಹುಡುಕ್ಬಾಡಿ ಅಣ್ಣ. ಎಲ್ಲಿ ಬಿದ್ದಾನಂತ ಗೊತ್ತಿಲ್ಲ. ನಾನು ಜೋಗ್ ಫಾಲ್ಸ್ನ 2 ದಿವಸದಿಂದ ಹತ್ತಾನೆ. ಕೊನೆಗೆ ಸಿಗಲೇ ಇಲ್ಲ ಬಾಡಿ. ನೋಡಿದ್ರೆ ಯಾರೋ ಲವರ್ಸ್ ಬಿದ್ದರು. ಇವಾಗ ಒಂದು ಹುಡುಗಿ ಏನೋ ಹೊತ್ಕೊಂಡು ಹತ್ತಿರ್ಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದು 300 ಅಡಿ ಫಾಲ್. 300 ಅಡಿ ಕೆಳಗೆ ಬಿದ್ರ? ಅಡಿ ಬಿದ್ದೆ. ಅಲ್ಲಿ ಎಲ್ಲಿ ಅದು ಆ ಕಡೆ ಎಗರಿ ಹಿಡಿಯೋದು, ಈ ಕಡೆ ಎಗರಿ ಹಿಡಿಯೋದು, ಹಿಡಿಯೋ ಕ್ರಿಪ್ಪೆ ಸಿಗ್ದಂಗೆ ಸ್ಲಿಪ್ಪಾಗಿ ಬಂದು ಬಿದ್ದಿದ್ದು ಕೆಳಕ್ಕೆ. ಆ ರಾಜ ಫಾಲ್ಸ್ ನೀರು ಬಿದ್ದು ಒಂದು ಗುಂಡಿ ಐತಿ ನೀರು. ಆ ನೀರಲ್ಲಿ 40-50 ಅಡಿ ನೀರು ಐತಿ. ಆ ನೀರಲ್ಲೇ ಬಿದ್ದೆ ನೋಡಿ ದಬ ಅಂತ. ಆ ನೀರಿಲ್ಲ ಅಂದರೆ ಅವತ್ತು ಹಂಗೆ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲ. ಯಪ್ಪ. ಆಮೇಲೆ 2 ದಿವಸ ನಾನು ಮೂಳೆ ಎಲ್ಲ ಆಚೆ ಬಂದುಬಿಡ್ತು. ಮತ್ತೆ ನಾನು ಕೂತ್ಕೊಂಡು ಎದ್ದು ಮೂಳೆ ಎಲ್ಲ ಕುಂದ್ರಿಸ್ಕೊಂಡು ಮತ್ತೆ ಎದ್ದು ಆಮೇಲೆ ಅಲ್ಲಿಂದ ಕಾರ್ ಓಡಿಸ್ಕೊಂಬಂದೆ ನಾನು ಮನೆ ತನಕ. ಆ ಟೈಮ್ನ ಎಂಗೇಜ್ಮೆಂಟ್ ಬೇರೆ ಆಯಿತು ನನಗೆ. ಯಾವ ವರ್ಷದಣ್ಣ ಇದು? 2000. ಶ್ರೀದೇವಿ ಸತ್ತು ದಿವಸನೇ. ಶ್ರೀದೇವಿ ಸತ್ತು ದಿವಸನೇ ಮನೆಗೆ ಬಂದು ಉಂಡು ಮಕ್ಕೊಂಡು 1 ವರ್ಷ ತನಕ ಏನೂ ಗೊತ್ತೇ ಇಲ್ಲ. ತುಂಬ ದಪ್ಪ ಆಗ್ಬಿಟ್ಟು. ಅಲ್ಲ ಅಣ್ಣ, ಮತ್ತು ನೀವು ಕೋಮಾ ಹೋಗಿದ್ದೆ ಅವಾಗ? ಅದೇ 1 ವರ್ಷ ಆದಮೇಲೆ ಎದ್ದಿದ್ದು. ಕಾರ್ ಡ್ರೈವ್ ಮಾಡ್ಕೊಂಬಂದ್ರ? ಡ್ರೈವ್ ಮಾಡ್ಕೊಂಬಂದು ಮನೆಗೆ ಉಂಡು ಮಕ್ಕೊಂಡು ಬಂಚು ತುಂಬ ನಾನೇ ಅದೀನಿ, ಅಷ್ಟು ದಪ್ಪ ಇದೆ. ನಿಮ್ಗೆ ಏನು ಜ್ಞಾಪಕ ಇದೆ ಆ ಗೊತ್ತೇ ಟೈಮ್? ಇಲ್ಲ.
ಅಲ್ಲ, ನೀರಲ್ಲಿ ಬಿದ್ದಿದ್ದಕ್ಕಾಗಿದ್ದ ಅದು? ಬಿದ್ದು ನನಗೆ ಎಚ್ಚರಿಕೆನೇ ಇಲ್ದಂಗೆ ಆಗ್ಬಿಟ್ಟು ಅಲ್ಲಿ ಜೋಗ್ ಫಾಲ್ಸಲ್ಲಿ. ಅಂದರೆ ನಾನು ಮಂಚದಲ್ಲಿ ಮಕ್ಕೋಬೇಕಾರ. ಅಲ್ಲ, ಅಲ್ಲಿ ಜೋಗ್ ಫಾಲ್ಸಲ್ಲಿ ಏನು ಜ್ಞಾಪಕ ಇದೆ ನಿಮಗೆ? ಅಲ್ಲಿ ನೀರಲ್ಲಿ ಬಿದ್ದ್ರಿ? ನೀರಲ್ಲಿ ಬಿದ್ದೆ. ಹಾಂ. ಬಿದ್ದು ಈಜಾಡ್ಕೊಂಡೇ ಇದ್ದೆ ನಾನು. ಹಾಂ. ಆಮೇಲೆ ಸಣ್ಣದೊಂದು ಸೈಡ್ಗೆ ಒಂದು ಕಲ್ಲನ್ನು ಹಿಡ್ಕೊಂಡು ನೀರೊಳಗೆ ಹೋಗೋದು, ಒಂದು ಕಲ್ಲು ತೊಗೊಂಬಂದು ಕುಟ್ಟಿ ಗ್ರಿಪ್ ಮಾಡಿ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡು ಅದೇ ಕಲ್ಲು ತೊಗೊಂಡು ಕುಟ್ಕೊಂಡೇ ಹತ್ತಿ ಬಂದತ್ತು ಮೇಲೆ, ಮತ್ತೆ ಎತ್ತು ಬಂದು ಆಮೇಲೆ ಮುಂದೆ ಬಂದು ಅಲ್ಲಿಂದ ಇಲ್ಲಿಂದ ಆ ತೆಂಗಿನ ಮರ ಅಷ್ಟು ದೂರ ಹಿಂಗೆ ನಡ್ಕೊಂಬಂದು ಆಮೇಲೆ ಅಲ್ಲಿ 200 ಅಡಿ ಇಳಿಬೇಕಾಯ್ತು. ಇಳಿಯೋಕ್ಕಾಗದೆ ಅಲ್ಲಿಂದ 200 ಅಡಿ ಹಾರಿಬಿಟ್ಟಿದ್ದೆ ನೀರಕ್ಕೆ. ನಾನು ಹುಡ್ಕೋರೆಲ್ಲ ಕೆಳಗೆ ಹುಡ್ಕೋರು, ಮೇಲೆ ಯಾರೂ ಇರಲಿಲ್ಲ ಅಂತ ಏನೋ ಮಾಡಿ ಮಕ್ಕೋಬೇಕಾರೆ ಮಂಚದಲ್ಲಿ ಮಕ್ಕೋಬೇಕಾರೆ ಯಾರೋ ನನ್ನಿಂದ ಎದ್ದೋದ್ರು ಅಷ್ಟೆ. ಅದು ಗೊತ್ತಾಯ್ತಾ ನಿಮಗೆ? ನನಗೆ ಗೊತ್ತಾಯ್ತು, ನನ್ನಿಂದ ಯಾರೋ ಎದ್ದೋದ್ರು, ಅದಂತೂ ಕನ್ಫರ್ಮ್. ಇನ್ನು ಮಂಚದ ಮೇಲೆ ವೆಯ್ಟೇ ಬಿಟ್ಟಿಲ್ಲ, ಯಾರೋ ನನ್ನಿಂದ ಎದ್ದೋದ್ರು ಅಷ್ಟೆ. ಹಿರಿಯರು ಹೇಳ್ತಾರಲ್ವ, ನಾವು ಏನಾರು ಒಳ್ಳೇದು ಮಾಡಿದ್ರೆ ಯಾರು ನಮಗೆ ಒಳ್ಳೇದು ಮಾಡೋಕ್ಕೆ ಬರ್ತಾರೆ, ಯಾರೂ ಬರಲಿಲ್ಲ ಅಂದರೆ ದೇವ್ರು ಬರ್ತಾನೆ. ಸಿರ್ಸಿಗೆ ಹೋಗಿ 1-2 ತಿಂಗಳು ಅಲ್ಲಿದ್ದು ಪ್ರಾಕ್ಟೀಸ್ ಮಾಡಿ, ಕೇರಳಕ್ಕೆ ಹೋಗಿ ಎಕ್ಸಸೈಸ್ ಮಾಡಿ ಅಲ್ಲೆಲ್ಲ ಮೂಳೆ ಎಲ್ಲ ಕುಂದಿರಿಸಿ ಮತ್ತೆ ಬಂದು ಹತ್ತಕ್ಕೆ, ಆಮೇಲೆ ಇಲ್ಲಿಗೆಲ್ಲ ಬಂದು ಇಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಅಲ್ಲೆಲ್ಲೇ ಉಳ್ಕೊಂಡು 1 ತಿಂಗಳ ಗಂಟಲೆ 40-50 ದಿವಸ ಇಲ್ಲೇ ಇದ್ವಿ. ಪ್ರಾಕ್ಟೀಸ್ ಮಾಡೋದು ಇಲ್ಲೇ, ಹತ್ತೋದು ಇಲ್ಲೇ, ಕಾಡು ಒಳಗೆ ಹತ್ತೋದು ಇಲ್ಲೇ, ಮಾಡ್ಕೊಂಡು ಉಣ್ಣೋದು ಇಲ್ಲೇ, ಮಕ್ಕಳೋದು. ಇದು ನಮಗೊಂದು ದೇವಸ್ಥಾನ ಮನೆ ಇದ್ದಂಗೆ. ಅಲ್ಲಿ ಮಕ್ಕೊಂಡು ಒಂದು ಸರಿ ಟೆಂಟ್ ಅಲ್ಲಿತ್ತಿದ್ದು, ಅಲ್ಲಿ ಮಕ್ಕೊಂಡು ನನ್ನ ಮುಂದ್ಗಡೆ ಹಾಕಿ ಚಿರತೆ 2 ಹೋಗ್ತವೆ. ಇಲ್ಲೇ ಅಲ್ಲಿ ಬಂಡೆ ಹತ್ರ ಈ ಕುರಿ ಕಾಯೋರ್ದು ಬಂದು ನಾಯಿನೆಲ್ಲ ಹಿಡಿದ್ಬಿಟ್ಟಿತ್ತು. ಕನ್ಫರ್ಮ್ ಇಲ್ಲಿ ಚಿರತೆ ಇದೆ ಅಂತ ಆ ಬಂಡೆ ಮೇಲೆ ಇಳಿಯೋದು, ಆಮೇಲೆ ಗೊರ್ರ ಅಂತ ಸೌಂಡ್ ಬರೋದು. ಹಾಂ, ಬಂತ ಕೆಳಕ್ಕೆ? ಹೌದಾ? ಹಾಂ, ಅಲ್ಲೈತೇನ? ಅವಳ ಕರ್ಯಾಗಾಯ್ತು ಅದೊಂದು ಹಬ್ಬ, ಒಂದು ಅದು ದೇವರು ಇದ್ರೊಳಗೆ ಈಡ್ದಪ್ಪ ಇದು ಸೀದಾ. ಅದು ಮನುಷ್ಯನ ತಿಂದ್ಬಿಡುತ್ತೆ, ನುಂಗ್ಬಿಡುತ್ತಲ್ಲ? ಮನುಷ್ಯನೆಲ್ಲ ನುಂಗಲ್ಲ ಮತ್ತೆ ಅದೆಲ್ಲ ಹೇಳೋದು ಅಂತ ಅನ್ಕೊಂಡ. ಇಲ್ಲಿಲ್ಲ, ಅದೆಲ್ಲ ಆ ಕಡೆ ನಮ್ಮದ್ರಲ್ಲಿ ಅಂಥ ದೊಡ್ಡ ಅವ್ಯಪ್ಪ. ಇದೆಲ್ಲ ತಿಂದ್ಬಿಡುತ್ತ? ನಾಯಿಗಳು ಸಿಕ್ಕರೆ? ನಾಯಿನೆಲ್ಲ ನುಂಗ, ಜಿಂಕೆ ನುಂಗಿರುತ್ತಲ್ಲ ನೋಡಿ. ನಿಮ್ಮನ್ನ ತುಂಬಾ ಜನ ಏಲಿಯನ್ ಅಂತ ಅಂತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ನೀವು? ಮನುಷ್ಯ ಎಲ್ಲರೂ ಏಲಿಯನ್ನೇ ಅಂತಾರೆ. ಅಂದರೆ ನಾನು ಬಂದು ಒಂದು ಬಂಡು ಧೈರ್ಯ, ಏನೋ ಒಂದು ನೋಡಿಬಿಡೋಣ, ಮಾಡಿಬಿಡೋಣ, ನಾವೇನು ತಪ್ಪ ಮಾಡ್ತೀವಿ, ಕಳ್ತನ ಮಾಡ್ತೀವಿ, ನೋಡಿಬಿಡೋಣ ಅಂತ. ಆಮೇಲೆ ಆ ಕಲ್ಲನ್ನು ನಾನು ನಂಬುತ್ತೀನಿ, ಅದು ನನ್ನನ್ನು ಹಿಡ್ಕೊಂತಂತ ಒಂದು ಫೀಲ್, ಅದನ್ನು ಇಷ್ಟಪಟ್ಟು ಮಾಡ್ತೀವಿ. ಪ್ರತಿಯೊಂದಕ್ಕೆ ಜೀವರಾಶಿ ಇದೆಯೇನು. ಡಿನ್ನರ್ ಆಗಿ ಇಷ್ಟೆಲ್ಲ ಮಾತುಕತೆ ಆದಮೇಲೆ ನೆಕ್ಸ್ಟ್ ಡೇ ನಾನು ಹತ್ತಿದ ರೂಟು ಒಂದು ದಿವಸ ಮುಂಚೆ ನನಗೆ ತೋರಿಸಿದ್ರು ನಾನು ಅದನ್ನು ಹತ್ತುತ್ತೀನಿ ಅಂತ ನಾನೇ ನಂಬ್ತಾ ಇರಲಿಲ್ಲ. ಸಖತ್ ಅಡ್ವೆಂಚರಸ್ ಆಗಿತ್ತು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ನೋಡಿ. ಇನ್ನಷ್ಟು ಈ ಥರ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಫಾಲೋ ಮಾಡಿ.